ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಿವೇಕ್ ಮತ್ತು ನಮ್ಮ ಪುಣ್ಯವತಿ ಜಗಳ ಯಾವಾಗಲೂ ಇದ್ದಿದ್ದೆ. ಇನ್ನು ಗೌರಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಮನೆಯವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಚಂಚಲ ಮತ್ತು ಅನಿಕೇತ್ ಪ್ಲಾನ್ ವರ್ಕ್ ಆಗೋಯ್ತು. ಇನ್ನು ನಮ್ಮ ಗೌರಿನ ಮನೆಯಿಂದ ಆಚೆ ಹಾಕೋದು ದೊಡ್ಡ ವಿಚಾರನಲ್ಲೇ ಅಂತ ಹೇಳ್ಬಿಟ್ಟು ಸರಿತಂಗೆ ಪಿನ್ ಹಾಕ್ಕೊಟ್ಟಿರ್ತಾರೆ. ಆದರೆ ಸರಿತಾ ಗೌರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಎಷ್ಟು ಧೈರ್ಯ ಇದ್ದರೆ ನೀನು ನಮ್ಮನೆ ಮನೆತನದ ಗೌರವನ ಕಳೀತಾ ಇದೆಯಾ, ನೀನು ಒಂದು ನಿಮಿಷನೂ ನಮ್ಮ ಮನೆಗೆ ಇರ್ಕೂಡ್ದು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಯಾಕೆ ಇರಬಾರ್ದು, ನೀವು ಮಾಡಿರೋದು ದೊಡ್ಡ ತಪ್ಪು. ನಮ್ಮ ಮನೇಲಿ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿ ದುಡ್ಡಲ್ಲಿ ನೀವು ನಮ್ಮನ್ನು ಅಳೆದಿದ್ದೀರಾ. ನಾನು ಖಂಡಿತ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ ಆ ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಜ್ಜಿ ಇದ್ದವರು, ಗೌರಿ ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕಮ್ಮ, ನಿಮ್ಮ ಅತ್ತೆ ಹೇಳ್ತಾ ಇರೋ ಮಾತು ನೀನು ಕೇಳಬೇಕಲ್ವ ಅಂದಾಗ, ಅಜ್ಜಿ ನಾನು ಬೆಲೆ ಕೊಡ್ತೀನಿ ಖಂಡಿತವಾಗಿಯೂ, ಆದರೆ ಇವ್ರು ಮಾಡಿರೋದು ತಪ್ಪಲ್ವಾ, ನಾನು ಮಾಡಿರೋದನ್ನೇ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ, ಅಂತ ತಪ್ಪು ಏನು ಮಾಡಿದ್ದೀನಿ ನಾನು, ಮೀಡಿಯಾ ಮುಂದೆ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದೀನಿ ಅಷ್ಟೇ, ಅದನ್ನೇ ತಪ್ಪು ಅಂದರೆ ಹೆಂಗೆ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ನಂತರ ಈ ಕಡೆ ಎಲ್ಲರೂ ಸಹ ಜ್ಞಾನೇಶು, ಆಶಾ ಸ್ವಲ್ಪ ಗೌರಿ ನಿಮ್ಮ ಅತ್ತೆಗೂ ಸಹ ಮರ್ಯಾದೆ ಕೊಡಬೇಕಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ ಅತ್ತೆ, ನಾನು ಏನೂ ತಪ್ಪು ಮಾಡಿಲ್ಲ. ಸೊ ಇನ್ನು ಅತ್ತೆ ಏನಾದರೂ ಒಳ್ಳೇದು ಹೇಳಿದ್ರೆ ನಾನು ಖಂಡಿತ ಒಪ್ಕೋತೀನಿ, ಆದರೆ ನಾನು ತಪ್ಪು ಮಾಡಿದ್ದೀನಿ ಅಂದರೆ ಹೇಗಾಗುತ್ತೆ ಹೇಳಿ. ನೀವೇನೇ ಮಾಡಿದ್ರೂ ಅಷ್ಟೇ, ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಗೊಂಬೆ ಮಾಡೋ ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ನೋಡಿದ್ರೆ ಅದಕ್ಕೆ ಎಷ್ಟು ದುರಾಂಕಾರ ಇವಳಿಗೆ. ನಾವೇ ಹಣ ಕೊಡ್ತೀವಿ ಅಂತ ಹೇಳ್ತಾ ತಾನೆ, ಆದ್ರೂ ನಿಮ್ಮ ಮಾತಿಗೆ ಮರ್ಯಾದೆನೇ ಕೊಡದೆ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ. ಹೌದು, ಇವತ್ತು ಎರಡಲ್ಲಿ ಬಗೆ ಬಿಡಬೇಕು. ಒಂದು, ನನ್ನ ಮಾತು ಕೇಳಬೇಕು, ಇಲ್ಲ ಅಂದರೆ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಬೇಕು ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಅವರು ಹೇಳ್ತಾ ಇರ್ತಾರೆ. ಕಡೆ ಅತ್ತೆ, ನೀವು ಆ ಥರ ಹೇಳೋದಾದರೆ ನಾನು ಖಂಡಿತ ಒಪ್ಕೋತೀನಿ. ಯಾಕೆಂದರೆ ನಾನು ತಪ್ಪಿದರೆ ನಾನು ಖಂಡಿತ ತಲೆಬಾಗ್ತೀನಿ, ತಪ್ಪೇ ಇಲ್ಲ ಅಂದರೆ ನಾನು ಒಪ್ಕೊಳ್ಳೋದೇ ಇಲ್ಲ. ಇನ್ನು ನಮ್ಮ ಯಜಮಾನರು ದೇವರು ಅಂತ ಅನ್ನೋರು ನನಗೆ ಬಂದಿದ್ದ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ತಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲಿ, ನೀನು ಜಾಸ್ತಿ ಮಾತಾಡಬೇಡ, ಮೊದಲು ಇಲ್ಲಿಂದ ಓಡು, ನಾನು ಹೇಳ್ದಂಗೆ ನೀನು ಮಾತು ಕೇಳಿದ್ರೆ ಇಲ್ಲಿರ್ಬೋದು, ಅಂದರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಕೂಡ್ದು, ಇಲ್ಲ ಅಂದರೆ ಇಲ್ಲಿ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ನಾನು ಯಾಕೆ ಹೋಗಲಿ ಅಂತೇಳ್ಬಿಟ್ಟು ಗೌರಿ ಹೇಳೋಷ್ಟರಲ್ಲಿ, ಏನು ನಡೀತಾ ಇದೆ ಮನೇಲಿ ಅಂತೇಳ್ಬಿಟ್ಟು ತಾತ ಅವರು ಅಲ್ಲಿಗೆ ಬರ್ತಾರೆ. ಏನು ನಡೀತಾ ಇದೆಯಾ ಮಾವ, ಬನ್ನಿ ಕರೆಕ್ಟ್ ಟೈಮ್ಗೆ ಬಂದ್ರ ಅಂದಾಗ, ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತೇಳ್ಬಿಟ್ಟು ತಾತ ಬರ್ತಾರೆ ಅಲ್ಲಿಗೆ. ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ನೀವೆಲ್ಲ ಯಾರು ಅಂತೇಳ್ಬಿಟ್ಟು ತಾತ ಕೇಳ್ತಾರೆ. ಈ ಕಡೆ ಸರಿಯಾದ ಟೈಮ್ ಬಂದ್ರೆ ಅಪ್ಪಾಜಿ ನೋಡಿ ಈ ಗೌರಿ ಏನು ಮಾಡ್ತಾ ಇದ್ದಾಳೆ ಹೇಳಿದಾಗ, ಸಾಕು ಮುಚ್ಚು ಬಾಯಿ, ನಿನ್ನಂತೋಳು ಮನೆ ಕೆಡಿಸೋಳು ಒಬ್ಳು ಮನೇಲಿ ಇದ್ಬಿಟ್ಲೆ ಮಗಳು ಅಂತ ಆ ಮನೆ ರಣರಂಗ ಆಗ್ಬಿಡುತ್ತೆ ಅಂದ್ಬಿಟ್ಟು ಚಂಚಲಂಗೆ ಸರಿಯಾಗಿ ಹೋಗಿದ್ದಾರೆ. ಗೌರಿ ಏನು ತಪ್ಪು ಮಾಡಿದ್ದಾಳೆ ಅಂತ ಮನೆ ಬಿಟ್ಟು ಹೋಗಬೇಕು, ಅವಳು ಕರೆಕ್ಟಾಗೇ ಮಾತಾಡಿದ್ದಾಳೆ. ಮೀಡಿಯಾದಲ್ಲಿ ನಮ್ಮ ಮನೆತನದ ಬಗ್ಗೆ ಹಾಡಿ ಹೊಗಳಿದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾಳೆ. ಅದನ್ನು ಅರ್ಥ ಮಾಡ್ಕೊಂಡೆ ಗೌರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದೀರಾ. ಯಾವ ಸೊಸೆಗೂ ಸಹ ಸ್ವತಂತ್ರ ಕೊಟ್ಟಿಲ್ಲ ಅಂತ ಅವಳು ಹೇಳೇ ಇಲ್ಲ. ನಮ್ಮ ಅತ್ತೆ ಮಾವ ನನಗೆ ಸ್ವತಂತ್ರ ಕೊಟ್ಟಿದ್ದಾರೆ, ಮತ್ತು ನನ್ನ ಕಲೆಗೆ ಬೆಲೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಗೌರಿ ಹೇಳಿದ್ದಾಳೆ. ಅದೆಲ್ಲ ನಿಮಗೆ ಗೊತ್ತಿದ್ರೂ ಈಗ ಗೌರಿನ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಾ ಇದೆಯಲ್ಲ ಸರಿತಾ, ಏನು ಮಾಡ್ತಿದ್ಯಾ ನೀನು ಅಂತೇಳ್ಬಿಟ್ಟು ತಾತ ಕೇಳ್ತಾರೆ. ಇನ್ನು ಮಾವ, ನಿಮಗೆ ಇದೆಲ್ಲ ಅರ್ಥ ಆಗಲ್ಲ, ಇವಳು ನಮ್ಮ ಮನೆ ಮರ್ಯಾದಿನ ಕಳೀತಾ ಇದ್ದಾಳೆ. ಹೇಳಿದ್ನಲ್ಲ, ಅವಳು ನಮ್ಮ ಮನೆ ಮರ್ಯಾದೆ ಕಳೀತಿಲ್ಲ, ನಮ್ಮ ಮನೆ ಮರ್ಯಾದಿನ ಎತ್ತಿ ಹಿಡ್ದಿದ್ದಾಳೆ, ನಮ್ಮ ಪರಂಪರೆಯಿಂದ ಬಂದಂಥ ಮರ್ಯಾದಿನ ಗೌರವನ ಎತ್ತಿ ಹಿಡ್ದಿದ್ದಾಳೆ ಅಂದಾಗ, ಅಪ್ಪಾಜಿ ಅದು ಹಂಗಲ್ಲ ಅಂದಾಗ, ಮನೆ ಮುರ್ಕಿ ಥರ ಮಾತಾಡಬೇಡ ನೀನು, ನಿನ್ನಿಂದನೇ ಈ ಥರ ಜಗಳಗಳು ಸ್ಟಾರ್ಟ್ ಆಗೋದು ಅಂದಾಗ, ನಾನು ಏನು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಲ್ಲ ಅಪ್ಪಾಜಿ, ನಾವು ಹಣ ಕೊಡ್ತೀವಿ ಅಂದ್ರೂ ಇವಳು ಯಾಕೆ ಹೋಗಿ ಮಣ್ಣು ತುಡಿಬೇಕು ಅಂದಾಗ, ಅದು ಅವಳು ಮಾಡೋ ಕಲೆಗೆ ಬೆಲೆ ಕೊಡಬೇಕು. ಇವಾಗ ನಮ್ಮ ಮನೆಗೆ ಮದುವೆ ಆಗಿ ಬಂದ್ಬಿಟ್ಟಿದ್ದಾಳೆ ಅಂತ ಅವಳು ಕಲೆನ ನಿಲ್ಲಿಸ್ಬಿಡ್ಬೇಕಾ? ಅವಳು ಕ್ಲಿಯರಾಗಿ ಹೇಳಿದ್ದಾಳೆ, ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ, ನನ್ನ ಕಲೆಗೆ ಬೆಲೆ ಕೊಟ್ಟಿದ್ದಾರೆ ಅಂತ. ಅದ್ರ ತಕ್ಕಂಗೆ ಮರ್ಯಾದೆಯಿಂದ ನೀವು ಸಹ ನಡ್ಕೊಳ್ಳಿ. ಗೌರಿ, ನೀನು ಆರಾಮಾಗಿ ನಿಮ್ಮ ತವ್ರ ಮನೆಗೆ ಹೋಗಿ ನಿನ್ನ ಏನು ಕೆಲಸ ಬೇಕೋ ಮಾಡಿಬಿಟ್ಟು ಬಾರಮ್ಮ, ಇಲ್ಲಿ ನಿನ್ನನ್ನು ಯಾರೂ ಅಡ್ಡಿ ಹಾಕೋರಿಲ್ಲ. ಆ ಥರ ಯಾರಾದರೂ ಅಡ್ಡಿ ಹಾಕೋರಿದ್ರೆ ಅವರು ಬಾಗಿಲು ತೆಗ್ದಿದೆ ಹೋಗ್ತಾ ಇರ್ಬೋದು ಅಂತೇಳ್ಬಿಟ್ಟು ಸರಿತನ ಮಕ್ಕಳ್ದಂಗೆ ಹೇಳ್ತಾರೆ ತಾತ. ಇನ್ನು ಗೌರಿ ಇದ್ದೋಳು ಈ ಕಡೆ ತಾತನಿಗೆ ಮಾತಿಗೆ ಮರ್ಯಾದೆ ಕೊಟ್ಟು, ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ನನ್ನ ಭಾವನೆಗಳಿಗೆ ಅಂತೇಳ್ಬಿಟ್ಟು ಗೌರಿ ಕಣ್ಣೀರಿಂದ ತಾತ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಇನ್ನು ಸರಿತುಂಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಏನಿದು ಈ ಥರ ಮಾತಾಡ್ಬಿಟ್ರಲ್ಲ ಮಾವ, ನನ್ನ ಮಾತುಗೆ ವಿರುದ್ಧವಾಗಿ ನಾವೆಲ್ಲ ತಪ್ಪು ಮಾಡ್ತಿದ್ವಾ ಅಂತೇಳ್ಬಿಟ್ಟು, ಏನಮ್ಮ ಇದು ಈ ಮುತ್ಕ ಬಂದು ಹಿಂಗಾಡ್ಬಿಟ್ಟ ಅಂದಾಗ, ಮರಿ ಅವುಗಳನ್ನೆಲ್ಲ ಹೆಂಗೋ ನಿಭಾಯಿಸ್ಬೋದು ಕಣೋ, ಈ ಮುದಿ ಅವು ಇದೆಯಲ್ಲ ಇದಕ್ಕೆ ವಿಷ ಜಾಸ್ತಿ ಇರುತ್ತೆ, ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಚಂಚಲ ಹೇಳ್ತಾ ಇರ್ತಾಳೆ. ಆಟ ಎಲ್ಲ ಉಲ್ಟಂ ಪಲ್ಟ ಆಗೋಯ್ತಲ್ಲ ಮಾಮ್ ಅಂದಾಗ, ಅಯ್ಯೋ ಇಂಥ ಅವಕಾಶಗಳು ಬೇಜಾನ್ ಸಿಗ್ತವೆ ಬಾ ಅಂತೇಳ್ಬಿಟ್ಟು ಅಲ್ಲಿಂದ ಚಂಚಲ ಮತ್ತು ಅನಿಕೇತ್ ಒಳಗಡೆ ಹೋಗ್ತಾರೆ. ಇನ್ನು ಅಲ್ಲಿಂದ ಎಲ್ಲರೂ ಸಹ ಹೋದ್ಮೇಲೆ ಗೌರಿ ಇದ್ದೋಳು, ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನಗೆ ಒಂದು ಬೆಲೆ ಕೊಟ್ರಲ್ಲ ತಾತ, ಅಷ್ಟೇ ಸಾಕು ಅಂತೇಳ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತಾಳೆ. ಗೌರಿ, ನೀನು ತುಂಬ ಒಳ್ಳೆಯವಳಮ್ಮ, ನಿನ್ನ ಕಲೆಗೆ ನಾನು ಬೆಲೆ ಕೊಡ್ತೀನಿ, ನೀನು ಆರಾಮಾಗಿ ನಿನ್ನ ತವ್ರ ಮನೆಗೆ ಹೋಗಿ ಕೆಲಸನ ಮಾಡಿಬಿಟ್ಟು ಬಾ ತಾಯಿ, ನೊಂದ್ಕೋಬೇಡ, ಕಣ್ಣೀರು ಹಾಕ್ಬೇಡ, ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಇನ್ನು ಗೌರಿ ಶ್ರಮಬದ್ಧವಾಗಿ ಕೈನ ಮುಗಿದು ಕೃತಜ್ಞತೆನ ಹೇಳ್ತಾಳೆ. ಇನ್ನು ಮುಂದೆ ಗೌರಿ ಅಲ್ಲೋಗಬಾರ್ದು ಇಲ್ಲೋಗಬಾರ್ದು ಅಂತ ಕಂಡೀಷನ್ ಹಾಕ್ಕೂಡ್ದು, ಗೌರಿ ಏನೇ ಕೆಲಸ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾಳೆ ಅಂತೇಳ್ಬಿಟ್ಟು ಕಡೆ ತಾತ ಹೇಳ್ತಾ ಇರ್ತಾರೆ.
ಗೌರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತನ್ನ ಮಾತನ್ನು ತಾತಾದರೂ ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಸಿದ್ರಲ್ಲ ಅನ್ನೋ ಖುಷಿ ಆಗುತ್ತೆ. ಇನ್ನು ಪಾಪ ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಅಂತೂ ಯೋಚನೆ ಮಾಡ್ತಾ ಇರ್ತಾರೆ. ವೀರಣ್ಣ ಅವ್ರಿಗೆ ಗೊಂಬೆಗಳಿಗೆ ಬಣ್ಣನೇ ಹಾಕೋಕ್ಕಾಗ್ತಿರಲ್ಲ. ಯಾಕೆಂದರೆ ಸರಿತಾ ಮಾತಾಡಿದಂಥ ಮಾತುಗಳು ಹಂಗೆ ಎದೆಗೆ ಚುಚ್ಚುತ್ತಾ ಇರ್ತವೆ. ಬಡವ್ರಿಗೆ ಸ್ವಾಭಿಮಾನನೇ ಮುಖ್ಯ ಅಂತ ಅನ್ನೋರಿಗೆ ನಮ್ಮ ವೀರಣ್ಣ ನೋಡಿದ್ರೆ ಒಂದು ಮಾದರಿ ಅಂತ ಹೇಳ್ಬೋದು. ಆ ಕಲೆ ಒಂದು ಗೊಂಬೆಗೆ ಬಣ್ಣ ತುಂಬ ಕೋತಾರೆ, ಅವ್ರು ಆಡಿದ ಮಾತುಗಳನ್ನ ನೆನ್ಪು ಮಾಡ್ಕೋತಾರೆ. ಯಾಕ್ರಿ ಏನಾಯಿತು ಅಂದಾಗ ಕಾಂತ ಯಾಕೋ ಬಣ್ಣನೇ ತುಂಬ ಕಾತಿಲ್ಲ ಕಣೆ ಅಂತೇಳ್ಬಿಟ್ಟು ಹೇಳ್ತಾರೆ. ನಮ್ಮಿಂದ ಗೌರಿ ಜೀವನ ಹಾಳಾಗೋಯ್ತಲ್ಲೇ ಅಂತಂದಾಗ ಇಲ್ಲ ರೀ ಹಾಳಾಗಿಲ್ಲ, ನಾವು ಅವಳ ಹತ್ರ ಏನೋ ಅವಳನ್ನ ಇಲ್ಲಿ ಬರೇಳೋದು ಬೇಡ, ನಾವು ಕಷ್ಟ ಆದರೂ ಪರವಾಗಿಲ್ಲ ಈ ಮನೆ ಮಾರಿ ನಾವು ತೀರ್ಸೋಣ ಸಾಲನ ಅಂದಾಗ ನೀನು ಹೇಳ್ತಾ ಇರೋದು ನಿಜಕ್ಕಂತ ಈ ಮನೆನ ಮಾರಿ ನಮಗಿರೋ ಸಾಲ ತೀರಿಸ್ಕೊಂಡು ಚಿನ್ನುಗೆ ಮದುವೆ ಮಾಡಿ ಎಲ್ಲಾದರೂ ಒಂದು ಬಾಡಿಗೆ ಮನೇಲಿ ಇದ್ಬಿಡೋಣ ಕಡೆ, ನಾನು ನಿನಗೆ ದುಡ್ಡು ತಂದಾಕ್ತೀನಿ ಅಂದಾಗ ರೀ ನನ್ನ ಪ್ರಾಣ ಬೇಕಾದರೂ ನಿಮಗೆ ಕೊಡ್ತೀನಿ, ನಿಮ್ಮ ಜೊತೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ನಾನು ಅಂತೇಳ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಇನ್ನು ಇವರಿಬ್ಬರು ಮನೆ ಮಾರೋಕ್ಕೆ ರೆಡಿ ಆಗಿರ್ತಾರೆ. ಗೌರಿ ಬರಲ್ಲ, ಇನ್ನು ನಮ್ಮ ಕೆಲಸಗಳು ಸಹ ನಡೆಯಲ್ಲ ಅಂತ. ಇನ್ನು ಮನೆಯಲ್ಲಿ ವಿವೇಕ್ ಇದ್ದೋನು ಅಲ್ಲ ಇವಳು ಹೆಂಗೆ ನಮ್ಮ ಮಾತೆ ಮರ್ಯಾದೆ ಕೊಡ್ತಾ ಇಲ್ವಲ್ಲ, ಏನೋ ನನ್ನ ಎದುರಿಸ್ತಾ ಇದ್ಲಲ್ಲ, ಇವಳು ಏನು ಹೋಗ್ಬಿಟ್ರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀಯಾ, ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ನೀವು ಇಷ್ಟ ಆಗಲಿ ಅಂತ ನಾನೇನು ಹೇಳ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ತುಂಬ ಮೆರಿಬೇಡ ತಾತ ನಿಂಗೆ ಸಪೋರ್ಟಿಗೆ ಬಂದರು ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ನಾನೇನು ಮೆರಿತಾ ಇಲ್ವಲ್ಲ, ನೀವೇ ನನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀರಾ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನೋಡು ಪುಣ್ಯವತಿ ಸುಮ್ಮನೆ ಇದ್ರೆ ಸರಿ ಅಂದಾಗ ನಾನು ಸುಮ್ಮನೆ ಇದ್ದೀನಿ, ನೀವೇ ನನ್ನ ಆಸ್ಕೆ ತಂದು ಕೊಟ್ಟು ಏನೋ ಐಸಿಗೆ ನೈಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನಾನೇನು ನೈಸ್ ಮಾಡ್ತಿಲ್ಲ, ನೀನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದಾಗ ಹೌದಾ ನಾನು ಕೆಲ್ಸಕ್ಕೆ ಹೋಗ್ಬಾರ್ದಾ, ಆಯಿತು ಬಿಡ್ರಿ ನೀವು ಹೇಳ್ದಂಗೆ ಆಗಲಿ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದಾಗ ಏನು ಇಷ್ಟು ಬೇಗ ಒಪ್ಕೊಂಬಿಟ್ಟ ಅಂದಾಗ ಹೌದು ರೀ ನೀವು ನನ್ನ ಗಂಡ ಅಲ್ವಾ, ಪತಿ ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅಂದಾಗ ಆದರೂ ಯಾಕೋ ಮಿಸ್ ಹೊಡಿತಾ ಇದೆ, ಈ ಪುಣ್ಯವತಿ ಹಿಂಗೆಲ್ಲ ಮಾಡೋಳಲ್ವಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಿದೆ, ಹಂಗಿದ್ರೆ ಬೆಳಗಿಂದ ನೀನು ನಿಮ್ಮ ತವ್ರ ಮನೆಗೆ ಹೋಗಲ್ವಾ ಪುಣ್ಯವತಿ ಅಂದಾಗ ಖಂಡಿತ ಹೋಗಲ್ಲಪ್ಪ, ನೀವು ನನಗೆ ಮಾತು ಕೊಟ್ಟಿದ್ದೀರಾ, ನೀವು ಹೆಂಡತಿ ಮರ್ಯಾದೆ ಎಲ್ಲಿ ಬೇಕಾದರೂ ಕಳಿಬೋದು, ಆದರೆ ನಾನು ನಿಮ್ಮ ಮರ್ಯಾದೆ ಕಳೆಯಲ್ಲ, ನೀವು ನನಗೆ ತಾಳಿ ಕಟ್ಟಿರೋ ಗಂಡ ಕಣ್ರಿ ಅಂತೇಳ್ಬಿಟ್ಟು ಗೌರಿ ಈಗ ನಾನು ಡಿಸ್ಟರ್ಬ್ ಮಾಡಬೇಡಿ ಮಲಿಕೋಬೇಕು ನಾನು ಅಂತೇಳ್ಬಿಟ್ಟು ಹೇಳ್ತಿರ್ತಾಳೆ. ಆದರೂ ಯಾಕೋ ಇವಳು ನಂಬಕ್ಕಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಇಲ್ಲ ಇವಳು ಮನಸ್ಸಲ್ಲಿ ಏನೋ ಇದೆ, ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ಏನೋ ವರ್ಕ್ ಮಾಡ್ತಾ ಇದ್ದಾಳೆ ಇವಳು ಅಂತೇಳ್ಬಿಟ್ಟು ವಿವೇಕ್ ಓಡಾಡ್ತಾ ಇರ್ತಾರೆ. ಏನಿರ್ಬೋದು ಇವಳು ಮನಸ್ಸಲ್ಲಿ, ಪುಣ್ಯವತಿ ಅಂತೇಳ್ಬಿಟ್ಟು ಹತ್ರಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಗೌರಿ ಎದೊಳೋದೇ ಇಲ್ಲ. ಇನ್ನು ಬೆಡ್ ಮೇಲಿಂದ ಪುಣ್ಯವತಿ ಅಂತೇಳ್ಬಿಟ್ಟು ಹತ್ರ ಕೂತ್ಕೊಂಡು ಹೋಗೋಷ್ಟರಲ್ಲಿ ಜಾರಿ ಪುಣ್ಯವತಿ ಅಂದರೆ ನಮ್ಮ ಗೌರಿ ಪಕ್ಕಕ್ಕೆ ಬಿದ್ದೋಗ್ತಾರೆ. ಈ ಕಡೆ ಗೌರಿ ಪಕ್ಕಕ್ಕೆ ಬಿದ್ದಿದ ತಕ್ಷಣವೇ ವಿವೇಕ್ಗೆ ಭಯ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ ಇದೇನು ಇಲ್ಲಿ ಬಿದ್ದುಬಿಟ್ಟೆ, ಪುಣ್ಯವತಿ ಈಗ ನೋಡಿದ್ರೆ ನನ್ನ ಅಂದಾಗ ಅಷ್ಟಲ್ಲಿ ಕಂಡುಬಿಟ್ಬಿಡ್ತಾಳೆ ಗೌರಿ. ಏನು ಸರ್ ಏನು ಮಾಡ್ತಾ ಇದ್ದೀರಾ ಅಂದಾಗ ಇದು ಕನಸು ಪುಣ್ಯವತಿ, ಕನಸು ಅಂದಾಗ ಅಂದಾಗ ಹೌದು ಕನಸಲ್ಲಿ ನಾನು ನಿನ್ನ ಪಕ್ಕ ಬಂದು ಮಲಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಹೌದಾ ಬೆಡ್ ಎಲ್ಲ ಅಲ್ಲೇ ಇದೆ, ಬೆಡ್ ಮೇಲೆ ನೀವು ಇಲ್ಲ ಅಂದಾಗ ಬೆಡ್ ಮೇಲೆ ನಾನು ಅಲ್ಲಿಲ್ಲ ಅಂದರೆ ಕನಸಲ್ಲಿ ಇಲ್ಲಿದ್ದೀನಲ್ಲ ಪುಣ್ಯವತಿ ಅಂದ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ನಿಜನಾ ರೀ ಕನಸೇನ ಅಂದಾಗ ಹೌದು ಅಂತ ಹೇಳ್ಬಿಟ್ಟು ವಿವೇಕ್ ಸುಳ್ಳು ಹೇಳ್ತಿರ್ತಾರೆ. ವಿವೇಕ್ಗೆ ಪುಣ್ಯವತಿ ನಮ್ಮ ಗೌರಿನ ಕಂಡ್ರೆ ಇಷ್ಟ, ಗೌರಿಗೆ ವಿವೇಕ್ ಕಂಡ್ರೆ ಇಷ್ಟ, ಇವರಿಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಕಡೆ ಕನಸ ನಿಜನಾ ರೀ, ಹಂಗಾದ್ರೆ ನಾನು ಮುದ್ದು ಕೊಟ್ಬಿಡ್ತೀನಿ, ಕನಸಲ್ಲಾದರೂ ನನ್ನ ಗಂಡಿಗೆ ಮುದ್ದು ಕೊಡ್ಬೋದಲ್ಲ ಅಂದ್ಬಿಟ್ಟು ಗೌರಿ ವಿವೇಕ್ಗೆ ಹಣೆಗೆ ಒಂದು ಮುದ್ದು ಕೊಡ್ತಾಳೆ. ಅಯ್ಯೋ ದೇವ್ರೆ ಇವಳು ಕನಸು ಅಂದ್ಕೊಂಡು ಏನೇನು ಮಾಡ್ತಾಳೋ ಗೊತ್ತಿಲ್ಲ, ಇಲ್ಲಿಂದ ಮೊದಲು ಎಸ್ಕೇಪ್ ಆಗಬೇಕು ಅಂತ ವಿವೇಕಲ್ಲಿಂದ ಎದ್ದು ಓಡಿ ಹೋಗ್ಬಿಡ್ತಾರೆ. ರೀ ಅಂತ ಹೇಳ್ಬಿಟ್ಟು ಗೌರಿ ನಕ್ಕೊಂಡು ಸುಮ್ಮನೆ ಆಗ್ತಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.